ಇಂದಿನ ದಿನಗಳಲ್ಲಿ ಆರೋಗ್ಯಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಉತ್ತಮವಾದ ಜೀವನ ಶೈಲಿ. ಈಗಿನ ದಿನಗಳಲ್ಲಿ ಜೀವನ ಶೈಲಿಗೆ ಸಂಬಂಧಿತ ಕಾಯಿಲೆಗಳೇ ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ನಾನು ಈ ದಿನ ಆರೋಗ್ಯ ಮತ್ತು ವ್ಯಾಯಾಮ ಇದರ ಬಗ್ಗೆ ಕೆಲವು ಮಾಹಿತಿಗಳನ್ನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಜೈ ಶ್ರೀ ಗುರುದೇವ್. ನನ್ನ ಹೆಸರು ಡಾಕ್ಟರ್ KM ಶಿವಕುಮಾರ್ ಅಂತ. ನಾನು ಆದಿಚುಂಚನಗಿರಿ ಆಸ್ಪತ್ರೆಯ ಮುಖ್ಯಸ್ಥನಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ಹಾಗೂ ವೈದ್ಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕನಾಗಿಯೂ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಜೀವನ ಶೈಲಿ ಅಂತ ಅಂದಾಗ 3 ಮುಖ್ಯವಾದ ಅಂಶಗಳನ್ನು ನಾವು ಇಟ್ಕೊಳ್ಬೇಕು. ಒಂದು, ನಾವು ಉಪಯೋಗಿಸುವಂಥ ಆಹಾರ. 2, ನಮ್ಮ ದೈನಂದಿನ ಚಟುವಟಿಕೆಗಳು. 3, ನಮ್ಮ ಅಭ್ಯಾಸಗಳು. ಮುಖ್ಯವಾಗಿ ಇವುಗಳಲ್ಲಿ ಆಹಾರ ಹೊರತುಪಡಿಸಿದರೆ ಮತ್ತೊಂದು ಮುಖ್ಯವಾದ ಜೀವನ ಶೈಲಿ ನಮ್ಮ ವ್ಯಾಯಾಮ. ನಮ್ಮ ದೈಹಿಕವಾಗಿ ನಾವು ಏನು ಒಂದು ಕೆಲಸವನ್ನು ಮಾಡ್ತೀವಿ ಅದು ಮುಖ್ಯವಾಗ್ತದೆ. ಏಕೆ ಈ ವ್ಯಾಯಾಮ ನಮಗೆ ತುಂಬ ಅವಶ್ಯಕತೆ ಇತ್ತೆಂದರೆ, ವ್ಯಾಯಾಮದಿಂದ ನಮಗೆ ಒಂದು ಆರೋಗ್ಯದ ಸ್ಥಿತಿಯನ್ನು ನಾವು ಕಾಪಾಡ್ಕೋಬೋದು. ಉತ್ತಮವಾದ ಒಂದು ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು, ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಹಾಗೂ ಒಂದು ಉತ್ತಮವಾದ ನಡತೆಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬಹುದು. ಈ ನಿಟ್ಟಿನಿಂದ ವ್ಯಾಯಾಮ ನಮಗೆ ಅತಿ ಅವಶ್ಯಕತೆ ಆಗಿರ್ತದೆ. ಇದರಿಂದ ಏನು ಪ್ರಯೋಜನ ಅಂತಂದಾಗ, ರೋಗಗಳನ್ನು ನಾವು ತಡೆಯುವುದರ ಜೊತೆಗೆ ನಮ್ಮ ಒಂದು ದೇಹದ ತೂಕವನ್ನು ನಾವು ಕಾಪಾಡಿಕೊಂಡಾಗ ಹಲವಾರು ಕಾಯಿಲೆಗಳು, ಮಧುಮೇಹ, ಹೃದಯೋಗ ಸಂಬಂಧ, ಅತಿಯಾದ ಕೊಬ್ಬಿನಂಶ ರಕ್ತದಲ್ಲಿ, ಇವೆಲ್ಲವನ್ನು ನಾವು ತಡೆಯೋಕ್ಕೆ ಸಾಧ್ಯ ಆಗ್ತದೆ. ಮತ್ತು ಉತ್ತಮವಾದ ಒಂದು ವ್ಯಾಯಾಮದಿಂದ ನಮ್ಮ ಮಾನಸಿಕ ಸ್ಥೈರ್ಯ ಒಂದು ಜಾಸ್ತಿ ಆಗ್ತದೆ. ನಮ್ಮ ದೇಹದಲ್ಲಿ ಒಂದು ರೋಗ ನಿರೋಧಕ ಒಂದು ಶಕ್ತಿಯನ್ನು ನಮ್ಮ ದೇಹ ಪಡೆದುಕೊಳ್ತದೆ. ಹೀಗೆ ವ್ಯಾಯಾಮದಿಂದ ಆಗುವಂಥ ಅನುಕೂಲಗಳು ಹಲವಾರು. ಯಾವಾಗ ನಾವು ವ್ಯಾಯಾಮ ಶುರು ಮಾಡಬೇಕು ಅಂತ ಬಂದಾಗ, ನಮ್ಮ ಜೀವನದಲ್ಲಿ ನಾವು ಯಾವಾಗ ನಮ್ಮ ನಡೆಯೋಕ್ಕೆ ಓಡಾಡೋಕ್ಕೆ ಶುರು ಮಾಡ್ತೀವೋ ಆವಾಗಲಿಂದನೇ ನಮ್ಮ ಜೀವನದಲ್ಲಿ ನಮ್ಮ ವ್ಯಾಯಾಮವನ್ನು ಒಂದು ಜೀವನ ಶೈಲಿಯಾಗಿ ನಾವು ಅಳವಡಿಸ್ಕೊಳ್ಬೇಕು. ಮೆಟ್ಲತ್ತೋದು, ಇಳಿಯೋದು, ಹತ್ತಿರದ ಜಾಗಗಳಿಗೆ ನಡೆದುಕೊಂಡು ಹೋಗೋದು, ಓಡ್ಕೊಂಡು ಹೋಗೋದು, ಈ ಥರ ಒಂದು ವ್ಯಾಯಾಮಗಳು ಸಾಕಷ್ಟು ನಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗ್ತದೆ. ಆರೋಗ್ಯವನ್ನು ಕಾಪಾಡಿಕೊಳ್ಳುವಾಗ ಅತಿ ಬೇಗ ಈ ವ್ಯಾಯಾಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಬರಬಹುದಾದಂಥ ಕಾಯಿಲೆಗಳನ್ನು ಮುಂದೂಡೋಕ್ಕೆ ಸಾಧ್ಯ ಆಗ್ತದೆ. ಉದಾಹರಣೆಗೆ, ಈಗ ನಮಗೆ ಒಂದು 35 ವರ್ಷಕ್ಕೋ 40 ವರ್ಷಕ್ಕೋ ಒಂದು ಕಾಯಿಲೆ ಬರ್ತದೆ ಅನ್ನೋದು ನಮಗಿದ್ದಾಗ, ನಮ್ಮ ವ್ಯಾಯಾಮದಿಂದ ಹೊತ್ತು ಉತ್ತಮವಾದ ಜೀವನ ಶೈಲಿಯಿಂದ ಕಡೇ ಪಕ್ಷ ಒಂದು 10 ವರ್ಷ ಅದನ್ನು ಮುಂದಕ್ಕೆ ಹಾಕ್ಬೋದು. ಆ 10 ವರ್ಷ ಒಂದು ಸಂಪೂರ್ಣದ ಆರೋಗ್ಯ ನಮ್ಮದಾಗ್ತದೆ. ಸೊ ಈ ರೀತಿ ವ್ಯಾಯಾಮ ನಮಗೆ ಮುಖ್ಯವಾಗ್ತದೆ. ಅದನ್ನು ಕಾಯಿಲೆ ಬಂದ ನಂತರ ಶುರು ಮಾಡಬೇಕು ಅನ್ನೋದಲ್ಲ. ಈಗ ಬಹುಜನಗಳಲ್ಲಿ ಏನಂತಂದರೆ, ಕಾಯಿಲೆ ಬಂದಾಗ, ಸಕ್ಕರೆ ಕಾಯಿಲೆ ಬಂದಾಗ, ರಕ್ತದೊತ್ತಡ ಅತಿಯಾದಾಗ ನಾವು ವಾಕ್ ಮಾಡಬೇಕು ಡಾಕ್ಟ್ರ್ ಹೇಳೋದು ಅಂತ, ಆ ಥರ ಅಲ್ಲ. ನಾವು ದಿನನಿತ್ಯ ಈ ಒಂದು ಆಹಾರವನ್ನು ಹೇಗೆ ಸೇವಿಸ್ತೀವೋ ನಮ್ಮ ವ್ಯಾಯಾಮವನ್ನು ನಾವು ಅದೇ ರೀತಿ ನಾವು ಮಾಡ್ತಾ ಹೋಗಬೇಕು. ಆವಾಗ ನಮಗೆ ಕಾಯಿಲೆಗಳು ಬರುವುದು ನಿಧಾನ ಆಗ್ತದೆ ಅಥವಾ ಬರದಂಗೆ ತಡಿಬಹುದು. ವ್ಯಾಯಾಮ ಅಂದರೆ ಯಾವ ಥರ ಮಾಡಬೇಕು? 3 ಥರದ ವ್ಯಾಯಾಮಗಳು ನಮಗೆ ಇದ್ದಾವೆ. ಒಂದು ಡೈನಾಮಿಕ್ ಏರೋಬಿಕ್ ಎಕ್ಸಸೈಸಸ್, ಹೃದಯ ಸಂಬಂಧಿತ ಆರೋಗ್ಯಕ್ಕೆ ಸಂಬಂಧಪಟ್ಟ ವ್ಯಾಯಾಮಗಳು. ಲೈಕ್ ಯಾವುದು ಅಂದರೆ ನಡಿಗೆ, ಓಟ ಹಾಗೂ ಈಜುವುದು, ಈ ಥರ ವ್ಯಾಯಾಮಗಳು. 2ನೇ ರೀತಿಯ ವ್ಯಾಯಾಮ ಅಂತಂದಾಗ ವೆಯ್ಟ್ ಲಿಫ್ಟಿಂಗ್, ಏನು ನಮ್ಮ ಬಾಡಿ ಬಿಲ್ಡಿಂಗ್ ಏನು ಮಾಡ್ತದೆ ಅದನ್ನು ಮಾಡುವಂಥ ವ್ಯಾಯಾಮಗಳು. ವೆಯ್ಟ್ ಲಿಫ್ಟಿಂಗ್ ಮಾಡೋದು, ವೆಯ್ಟ್ ಲಿಫ್ಟ್ ಮತ್ತು ಡಂಬೆಲ್ ಎಕ್ಸಸೈಸಸ್ ಮಾಡೋದು, ಒಂದು ತೂಕವನ್ನು ಬಳಸ್ಕೊಂಡು ಮಾಡೋಂಥ ವ್ಯಾಯಾಮಗಳು. 3ನೇ ರೀತಿಯ ವ್ಯಾಯಾಮ ಸ್ಟ್ರೆಚಿಂಗ್ ಎಕ್ಸಸೈಸಸ್. ನಾವು ಯೋಗಾಭ್ಯಾಸ ಇರ್ಬೋದು, ಸ್ಟ್ರೆಚಿಂಗ್ ಎಕ್ಸಸೈಸಸ್ ಅಂತ ಏನು ನಮ್ಮ ಸ್ನಾಯುಗಳನ್ನು ಎಳೆತಕ್ಕೆ ಒಳಪಡಿಸಿ ವ್ಯಾಯಾಮಗಳನ್ನ ಮಾಡುವಂಥದ್ದು 3ನೇ ರೀತಿಯ ವ್ಯಾಯಾಮಗಳು. ಯಾವುದೇ ರೀತಿಯ ವ್ಯಾಯಾಮಗಳನ್ನು ಮಾಡಿದ್ರು ಅದರಲ್ಲಿ ನಮಗೆ ಆರೋಗ್ಯಕ್ಕೆ ಒಳ್ಳೆಯ ಉಪಯೋಗ ಅಂತೂ ಆಗ್ತದೆ. ಸಾಮಾನ್ಯವಾಗಿ ಒಂದು ಒಳ್ಳೆಯ ವ್ಯಾಯಾಮ ಅಂತ ಅಂದಾಗ ನಡಿಗೆ ಅಥವಾ ಓಟ, ಇದು ಉತ್ತಮವಾದ ವ್ಯಾಯಾಮ. ಹಾಗಾದರೆ ಎಷ್ಟು ಹೊತ್ತಿನಲ್ಲಿ ಮಾಡಬೇಕು, ಯಾವಾಗ ಮಾಡಬೇಕು, ಎಷ್ಟು ಹೊತ್ತು ಮಾಡಬೇಕು, ಎಷ್ಟು ಗಂಟೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಹೇಳೋದೇನೆಂದರೆ, ಈಗಾಗಲೇ
ಒಂದು ಉತ್ತಮವಾದ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ಕಡೆಯ ಪಕ್ಷ ಒಂದು ವಾರದಲ್ಲಿ 5 ದಿನ ಒಟ್ಟು 150 ನಿಮಿಷಗಳ ವ್ಯಾಯಾಮ ನಮಗೆ ಅವಶ್ಯಕತೆ ಇದೆ ಒಂದು ಉತ್ತಮವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಅನ್ನೋದು ಒಂದು ಮಾಹಿತಿ ಇದೆ. ಆದರೆ ನಾವು ಭಾರತೀಯರು ನಮಗೆ ಈ ಒಂದು ರಕ್ತದೊತ್ತಡ ಇರ್ಬೋದು, ಮಧುಮೇಹ ಇರ್ಬೋದು, ಇದು ಹೆಚ್ಚಿನ ರೀತಿಯಲ್ಲಿ ನಮ್ಮಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಪ್ರತಿದಿನವೂ ವ್ಯಾಯಾಮ ಮಾಡುವುದು ಕಡೆಯ ಪಕ್ಷ 30ರಿಂದ 40 ನಿಮಿಷ ವ್ಯಾಯಾಮ ಮಾಡೋದು ಅತಿ ಅವಶ್ಯಕ. ಕಡೆಯ ಪಕ್ಷ 150 ನಿಮಿಷ 5 ದಿನದಲ್ಲಿ ಅಂತ ಹೇಳಿದ್ರೂ ಪ್ರತಿದಿನ ನಿಮ್ಮ ವ್ಯಾಯಾಮವನ್ನು ನಿಮ್ಮ ಜೀವನದಲ್ಲಿ ಒಂದು ಅವಿಭಾಜ್ಯ ಅಂಗವಾಗಿ ನೀವು ಅಳವಡಿಸಿಕೊಂಡ್ರೆ ಉತ್ತಮ ಆರೋಗ್ಯವನ್ನು ನೀವು ಕಾಪಾಡಿಕೊಳ್ಬಹುದು. ಮತ್ತು ಯಾವಾಗ ಮಾಡಬೇಕು ಅನ್ನೋದಕ್ಕೆ ನಿಖರವಾಗಿ ಬೆಳಿಗ್ಗೆನೇ ಮಾಡಬೇಕು ಅಥವಾ ರಾತ್ರಿ ಮಾಡಬೇಕು, ಮಧ್ಯಾಹ್ನ ಮಾಡಬೇಕು ಅನ್ನೋದಿಲ್ಲ. ನಿಮಗೆ ಯಾವಾಗ ಸಮಯ ಸಿಗುತ್ತೋ ನಿಮ್ಮ ಜೀವನದ ಕೆಲಸಗಳ ಮಧ್ಯ ಎಷ್ಟು ಒಂದು 30 ನಿಮಿಷ 35ರಿಂದ 40 ನಿಮಿಷ ನಿಮಗೆ ಅವಕಾಶ ಸಿಕ್ಕಾಗ ಅಲ್ಲಿ ಆ ಸಂದರ್ಭದಲ್ಲಿ ನೀವು ವ್ಯಾಯಾಮವನ್ನು ಮಾಡೋದು. ಬೆಳಿಗ್ಗೆ ಆದರೂ ಮಾಡ್ಬೋದು, ರಾತ್ರಿ ಆದರೂ ಮಾಡ್ಬೋದು. ಆದರೆ ನಮ್ಮ ಇತ್ತಿನ ನಮ್ಮ ಕೆಲಸದ ಒತ್ತಡದಲ್ಲಿ ಒಂದು ಸತಿ ನಾವು ಕೆಲಸಕ್ಕೆ ಶುರು ಮಾಡಿದ ನಂತರ ನಮಗೆ ಸಮಯಗಳು ಸಿಗೋದಿಲ್ಲ. ಆ ಕಾರಣದಿಂದ ಬೆಳಿಗ್ಗೆ ಎದ್ದಾಗ ಫ್ರೆಶ್ ಆಗಿದ್ದಾಗಲೇ ವ್ಯಾಯಾಮಗಳನ್ನ ಮುಗಿಸ್ಕೊಂಡ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಬಟ್ ಯಾವುದೇ ಟೈಮಲ್ಲಿ ಬೇಕಾದರೂ ನೀವು ವ್ಯಾಯಾಮವನ್ನು ಮಾಡ್ತಾ ಹೋಗ್ಬೋದು. ಆದರೆ ಊಟ ಆದ ನಂತರ, ತಿಂಡಿ ತಿಂದ ನಂತರ ವ್ಯಾಯಾಮವನ್ನು ಮಾಡಬಾರ್ದು. ಯಾವುದೇ ರೀತಿಯ ಆಹಾರ ಸೇವನೆ ಆದ ನಂತರ ಕಡೆಯ ಪಕ್ಷ 4 ಗಂಟೆಗಳ ಅವಧಿಗಳ ನಂತರ ನೀವು ವ್ಯಾಯಾಮವನ್ನು ಮಾಡಬಹುದು. ಹಾಗೂ ಯಾವ ಥರ ಮಾಡಬೇಕು ಈ ವ್ಯಾಯಾಮ ಇರ್ಬೋದು, ಯಾವುದೇ ರೀತಿ ಕೆಲವೆಲ್ಲ ನಾನು ಅರ್ಧ ಗಂಟೆ ಅಂತ ಹೇಳಿದ ತಕ್ಷಣ ನಾಳೆ ಬೆಳಿಗ್ಗೆ ನೀವು ಅರ್ಧ ಗಂಟೆ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ನಿಮ್ಮ ದೇಹ ಒಂದು ವ್ಯಾಯಾಮಕ್ಕೆ ಒಗ್ಕೊಳ್ಬೇಕು. ಸೊ ನಾಳೆಯ ದಿನ ನೀವು ಪ್ರಥಮವಾಗಿ ಪ್ರಾರಂಭ ಮಾಡುವಾಗ, ಅದರಲ್ಲೂ ಹಿರಿಯರಾಗಿದ್ದರೆ 40-50 ವರ್ಷದ ಮೇಲ್ಪಟ್ಟಿದ್ದರೆ, ನಿಮಗೆ ಮಧುಮೇಹ ಅಥವಾ ರಕ್ತದೊತ್ತಡ ಕಾಯಿಲೆಗಳಿದ್ದರೆ ವೈದ್ಯರಿಂದ ಪರೀಕ್ಷಿಸಿಕೊಂಡು ನೀವು ವ್ಯಾಯಾಮ ಮಾಡಬಹುದಾ ಬೇಡವಾ ಅನ್ನೋ ಬಗ್ಗೆ ಒಂದು ಅಭಿಪ್ರಾಯನ ಪಡ್ಕೊಳ್ಳಿ. ಮತ್ತು ಪ್ರಾರಂಭದಲ್ಲಿ ನಿಮಗೆ ಎಷ್ಟು ನಿಮಿಷಗಳ ಕಾಲ ನಡೆಯೋಕ್ಕಾಗ್ತದೆ ಅಥವಾ ಓಡೋಕ್ಕಾಗ್ತದೆ, ನಿಮ್ಮ ಕೈಯಲ್ಲಿ ಎಷ್ಟು ವೇಗವಾಗಿ ನಡೆಯೋಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ನೀವೇ ನಿರ್ಧರಿಸ್ಕೊಳ್ಳಿ. ಬೇರೆಯವರು ಬೇಗ ಹೋಗ್ತಾರೆ, ನನಗಲ್ಲಿ ಆಗಲ್ಲ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಬಾರ್ದು. ನಿಮ್ಮ ಕೈಯಲ್ಲಿ ಎಷ್ಟಾಗ್ತದೆ, ಎಷ್ಟು ಫಾಸ್ಟಾಗಿ ನಡೆಯೋಕ್ಕಾಗುತ್ತೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿ. ಮಿನಿಮಮ್ ಕನಿಷ್ಠ 10 ನಿಮಿಷಗಳ ಕಾಲ ವ್ಯಾಯಾಮ ಪ್ರಾರಂಭ ಮಾಡಿ. ತದನಂತರ ನಿಮಗೆ ಸಾಧ್ಯವಾದರೆ 15 ನಿಮಿಷ ಮಾಡ್ಬೋದು, 20 ನಿಮಿಷ ಮಾಡೋದು ಪ್ರಾರಂಭದಲ್ಲಿ. ಆದರೆ ವಾರ ಕಳೆದ ಹಾಗೆ ಒಂದು 5 ನಿಮಿಷ ನೀವು ಜಾಸ್ತಿ ಮಾಡಿಕೊಂಡು ಅದನ್ನು 30ರಿಂದ 40 ನಿಮಿಷದವರೆಗೆ ವಿಸ್ತರಿಸ್ಕೊಳ್ಬಹುದು. ಒಂದೇ ಸಮಯದಲ್ಲಿ ನೀವು 40 ನಿಮಿಷ ಮಾಡೋಕ್ಕಾಗಲ್ಲ ಅಂತಂದಾಗ ಅದನ್ನು ದಿನದ 2 ಟೈಮಲ್ಲಿ 20ರಿಂದ 25 ನಿಮಿಷ ನೀವು ವ್ಯಾಯಾಮಗಳನ್ನ ಮಾಡುವಂಥ ಅಭ್ಯಾಸವನ್ನು ನಿಮ್ಮ ಯಾವ ರೀತಿ ನಿಮಗೆ ಸಮಯ ದೊರೆಯುತ್ತದೆ ಅನ್ನೋದ್ರ ಮೇಲೆ ನೀವು ಮಾಡ್ಕೊಳ್ಬೋದು. ಪ್ರಾರಂಭದಲ್ಲಿ ನಡಿಗೆ ಅಂತ ಹೇಳಿದಾಗ ಅಥವಾ ಓಟ ಅಂತ ಹೇಳಿದಾಗ ಮೊದಲ 5 ನಿಮಿಷಗಳಲ್ಲಿ ನೀವು ನಿಧಾನವಾಗಿ ನೀವು ನಡೆಯೋದಾಗ್ಬೋದು, ಓಡೋದಾಗ್ಬೋದು ಮಾಡ್ತಾ ಇರಬೇಕು. 5 ನಿಮಿಷದ ನಂತರ ಮುಂದಿನ 5 ನಿಮಿಷ ಕ್ರಮೇಣವಾಗಿ ಆ ವೇಗವನ್ನು ನೀವು ವೃದ್ಧಿಸ್ಕೊಳ್ತಾ ಹೋಗಬೇಕು. ಅಲ್ಲಿಗೆ 10 ನಿಮಿಷ ಆಯಿತು. ಮುಂದಿನ 15 ನಿಮಿಷ ಅಥವಾ 20 ನಿಮಿಷ ಒಂದೇ ಮಟ್ಟದಲ್ಲಿ ಒಂದೇ ವೇಗದಲ್ಲಿ ನೀವು ನಡೆಯೋದು ಅಥವಾ ಓಡುವಂಥ ಅಭ್ಯಾಸವನ್ನು ಮಾಡ್ಕೊಳ್ಬೋದು. ಸೊ ಮೊದಲ 5 ನಿಮಿಷ ಪ್ರಾರಂಭದಲ್ಲಿ ನಿಧಾನವಾಗಿ ಮಾಡಿ, ಮುಂದಿನ 5 ನಿಮಿಷ ವೇಗವನ್ನು ವೃದ್ಧಿಸಿಕೊಳ್ಳಿ. ಅಲ್ಲಿಂದ 15ರಿಂದ 20 ನಿಮಿಷ ಒಂದೇ ವೇಗವನ್ನು ಕಾಪಾಡಿಕೊಂಡು ತದನಂತರ ಮುಂದಿನ 5 ನಿಮಿಷಗಳನ್ನು ನೀವು ನಿಧಾನವಾಗಿ ಈ ವೇಗವನ್ನು ಕಡಿಮೆ ಮಾಡ್ಕೊಳ್ತಾ ಬಂದು 5 ನಿಮಿಷ ವಿಶ್ರಾಂತಿ ಪಡೆದು ನೀವು ನಿಮ್ಮ ಮನೆಗಳಿಗೆ ಅಥವಾ ನಿಮ್ಮ ಕೆಲಸಗಳಿಗೆ ಹಾಜರಾಗ್ಬೋದು. ಇದು ಏನಕ್ಕೆ ಅಂತಂದರೆ ಗ್ರ್ಯಾಜುಯಲ್ ಆಗಿ ನಾವು ಮಾಡೋದ್ರಿಂದ ಬಾಡಿ ನಮ್ಮ ಎಲ್ಲ ಹಾರ್ಟ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಗ್ರ್ಯಾಜುಯಲ್ ಆಗಿ ಅದು ಅಡ್ಜಸ್ಟ್ ಆಗ್ತದೆ ಬಾಡಿ. ಅದಕ್ಕೆ ಈ ರೀತಿಯ ಒಂದು ಪ್ರೋಗ್ರಾಮಿಂಗ್ ಆಫ್ ದಿ ಎಕ್ಸಸೈಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಸಲ ಆದ ನಂತರ ಯಾವಾಗ ನಾವು ನಿಲ್ಲಿಸಬೇಕು, ಯಾವಾಗ ಎಚ್ಚರಿಕೆಗಳನ್ನ ತಗೊಳ್ಬೇಕು, ಏನೇನು ಎಚ್ಚರಿಕೆಗಳು ತಗೊಳ್ಬೇಕು ಅಂತ ಅಂದಾಗ, ಈಗಾಗಲೇ ಒಂದು ಸತಿ ಊಟ ಆದ ನಂತರ ನೀವು ಮಾಡಬಾರ್ದು. ವಾಕ್ ಮಾಡುವಾಗ ಒಂದು ಉತ್ತಮ ಮಟ್ಟದ ಪಾದರಕ್ಷೆಗಳನ್ನ ಉಪಯೋಗಿಸ್ಕೊಳ್ಬೇಕು. ಅದರಿಂದ ಮಂಡಿಗಳಿಗೆ ಆಗುವಂಥ ಹಾನಿ ತಪ್ತದೆ. ಮತ್ತು ಈಗಾಗಲೇ ಹೇಳಿದಾಗೆ ರಕ್ತದೊತ್ತಡ ಅಥವಾ ಮಧುಮೇಹ ಇದ್ದಾಗ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ. ಆ ನಂತರ ನಿಮಗೆ ವ್ಯಾಯಾಮ ಮಾಡ್ತಾ ಇದ್ದ ಸಂದರ್ಭ ಯಾವುದೇ ರೀತಿಯಾದ ಆರೋಗ್ಯದಲ್ಲಿ ಏರುಪೇರಾದರೆ, ಅಂದರೆ ಉಪ್ಸ ಬರೋದಿರ್ಬೋದು, ಎದೆ ನೋವು ಇರ್ಬೋದು, ಎದೆ ಬಡ್ತಾ ಇರ್ಬೋದು, ಆ ಥರ ಏನಾದ್ರು ಬಂದಾಗ ತಕ್ಷಣವೇ ನೀವು ವ್ಯಾಯಾಮವನ್ನು ನಿಲ್ಲಿಸಿ ನೀವು ನಿಮ್ಮ ವೈದ್ಯರ ಸಲಹೆಯನ್ನು ಪಡೆದು ಮುಂದಿನ ಅವಶ್ಯಕತೆ ಇದೆ ಪರೀಕ್ಷೆಗಳನ್ನ ಒಳಪಡಿಸ್ಕೊಳ್ಬೇಕು. ಹೀಗೆ
ನೀವು ವ್ಯಾಯಾಮವನ್ನು ಒಂದು ಉತ್ತಮ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಒಂದು ನಿಮ್ಮ ಮಾನಸಿಕ ಸ್ಥೈರ್ಯ ಜಾಸ್ತಿ ಆಗ್ತದೆ, ದೈಹಿಕ ಶಕ್ತಿ ಉಳ್ಕೊಳ್ತದೆ. ಸಾರ್ಕೋಪೀನಿಯಾ ಅಂತ ನಾವು ಹೇಳ್ತೀವಿ, ವಯಸ್ಸಾಗ್ತಾ ಮಾಂಸಖಂಡಗಳು ದುರ್ಬಲಗೊಳ್ತವೆ. ಅದನ್ನು ನಾವು ತಡೆಯಲಿಕ್ಕೆ ಮತ್ತು ಮೂಳೆಗಳ ಗಟ್ಟಿತನ ಉಳಿಸ್ಕೊಳ್ಳಿಕ್ಕೆ ಪ್ರಯೋಜನ ಆಗ್ತದೆ. ಹಾಗೂ ಒಂದು ಅನಾರೋಗ್ಯರಹಿತ ಜೀವನವನ್ನು ನಡೆಸೋಕ್ಕೆ ಈ ವ್ಯಾಯಾಮ ನಮಗೆ ಸಹಾಯ ಮಾಡ್ತದೆ ಅಂತ ಹೇಳ್ತಾ, ಎಷ್ಟು ಬೇಗ ನೀವು ಪ್ರಯಾಣ ಮಾಡ್ತೀರೋ ಅಷ್ಟು ಒಳ್ಳೆಯದು. ಮತ್ತು ಮಾಡ್ತಾಯಿರಿ, ತಪ್ಪಿಸಬೇಡಿ. ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಖರ್ಚಿಲ್ಲದೆ ಆರೋಗ್ಯವಂತ ತರುವಂಥ ಒಂದು ವಿಧಾನ ವ್ಯಾಯಾಮ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.